ಓಕೆ, ಯು ಗಾಟ್ ಮೀ. ನಾನು ನನ್ನ ಸೋಲ್ನ ಒಪ್ಕೊಂತೀನಿ. ಆದ್ರೆ ನನಗೊಂದು ವಿಷಯ ಹೇಳು, ಏನ್ ನಿನ್ನ ಹೆಸರು? ಪೀಟರ್ ಡಿಕೋಸ್ಟಾ ಪೂರ್ತಿ ಹೆಸರು. ಪೀಟರ್ ಡಿಕೋಸ್ಟಾ ಪೂರ್ತಿ ಹೆಸರು. ನಾನ್ ನಿನ್ನ ಯಾವತ್ತು ಮರೆಯಲ್ಲ. ಅದೇನಂದ್ರೆ ಬೀದಿ ಆಟ ಒಂದೇ ತರ ಇರಲ್ಲ, ಅದು ನಮ್ಮನ್ನ ಮತ್ತೆ ಸೇರ್ಸುತ್ತೆ. ಮತ್ತೆ ಸೇರ್ಸದ್ಮೇಲೆ ಆಟ ಆಡ್ಲೇಬೇಕು. ಆಗ ನಿನ್ನ ಅದೃಷ್ಟ ಚೆನ್ನಾಗಿರಲ್ಲ ಪೀಟರ್ ಡಿಕೋಸ್ಟಾ. ಈ ಧಮ್ಕಿನ ಬೇರೆ ಎಲ್ಲಾದ್ರೂ ಕೊಡು, ಗೊತ್ತಾಯ್ತಾ? ಹೋಗ ಇಲ್ಲಿಂದ. ಇನ್ಯಾವತ್ತು ಈ ಕೆಸಿನೋದಲ್ಲಿ ಕಾಣಿಸ್ಕೋಬೇಡ. ಪೀಟರ್, ಇವತ್ ನೀನ್ ಇಲ್ದೆ ಹೋಗಿದ್ರೆ ನನ್ ಕಸಿನೋ ಪ್ರೈಡ್ ಮುಚ್ಚ ಹೋಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂದ್ಹಾಗೆ ನೀನು ಆಂಥನಿ ಚೀಟಿಂಗ್ ಹಿಡ್ದಿಯಲ್ಲ, ನನಗ್ ಗೊತ್ತಿರ್ಲಿಲ್ಲ ನೀನ್ ಇಷ್ಟು ಎಕ್ಸ್ಪರ್ಟ್ ಅಂತ. ನಾನು ಎಕ್ಸ್ಪರ್ಟ್ ಅಲ್ಲ, ಆದ್ರೆ ನನ್ ಕಣ್ಣಿಂದ ಯಾರು ತಪ್ಪಿಸ್ಕೊಳಕ್ಕೂ ಆಗಲ್ಲ. ನಿನಗ್ ನಿಜ ಹೇಳೋಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ನೀನ್ ಈ ಜಾಬ್ನ ಕಂಟಿನ್ಯೂ ಮಾಡ್ಬೇಕು. ಅದು ಅಲ್ದೆ ನಮ್ ಕಸಿನೋಗೆ ಒಬ್ಬ ಎಕ್ಸ್ಪರ್ಟ್ನ ಅವಶ್ಯಕತೆ ಇದೆ. ಅದಕ್ಕೆ ನಾನ್ ನಿನ್ಗೆ ಸೀನಿಯರ್ ಸ್ಪಾಟರ್ ಪೊಸಿಷನ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಐ ಆಮ್ ಸಾರಿ, ಆದ್ರೆ ನಾನು ನಿಮ್ ಕಸಿನೋದ್ರಲ್ಲಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ನಾನು ಹೋಗ್ಬೇಕು. ನಾನಿನ್ ಹೊರಡ್ತೀನಿ. ಓಕೆ, ಈ ದುಡ್ಡು ನಿನ್ಗೋಸ್ಕರ. ನ್ಯೂ ಇಯರ್ಸ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡು. ಮುಂದೆ ಯಾವತ್ತಾದ್ರೂ ನನ್ನ ಅವಶ್ಯಕತೆ ಬಿದ್ರೆ ಖಂಡಿತ ನನ್ನ ಹತ್ರ ಬಾ. ಬಾಯ್. ಒನ್ ಬ್ರೆಡ್ ಆಮ್ಲೆಟ್. ಪೀಟರ್ ಬ್ರದರ್, ನನಗ್ ಗೊತ್ತಿತ್ತು ಅಣ್ಣ ಏನ್ ಆಟ ಆಡಿದ್ರಿ ನೀವು. ನನಗ್ ನಿಜ ಹೇಳಿ, ನೀವು ಇದನ್ನ ಹೇಗ್ ಮಾಡಿದ್ರಿ ಅಂತ. ಬೇರೆ ಹೇಳು. ನನ್ನ ಹತ್ರ ಒಂದು ಆಫರ್ ಇದೆ. ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡೋಣ. ನಾವಿಲ್ಲಿಂದ ಕಸಿನೋಗ್ ಹೋಗೋಣ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ. ನಾವು ಅಲ್ಲಿ ಆಟ ಆಡೋಣ. ಸಖತ್ ದುಡ್ಡು ಮಾಡ್ಕೊಬೋದು ಅಣ್ಣ, ದುಡ್ಡು ಮಾಡ್ಕೊಬೋದು. ನನಗೆ ಇಂಟ್ರೆಸ್ಟ್ ಇಲ್ಲ, ಆಯ್ತಾ? ಅಣ್ಣ ಪೀಟರ್ ಅಣ್ಣ ಕೇಳೋಣ. ನಾಳೆ ಕೊಡ್ತೀನಿ. ಅಣ್ಣ ಕೇಳೋಣ. ನಾನು ಯಾವಾಗ್ಲೇ ಆಡಿದ್ರು ಸೋಲ್ತಾ ಇರ್ತೀನಿ. ನಿಮ್ ಲಕ್ಕಿಂದ ನನ್ ಲಕ್ಕು ಚೇಂಜ್ ಆಗುತ್ತಣ್ಣ, ನೋಡೋಣ. ಅಣ್ಣ ಅಣ್ಣ ಕೇಳು ಅಣ್ಣ. ಅಣ್ಣ 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 2 ದಿನದಿಂದ ಏನು ತಿಂದಿಲ್ಲ ಅಣ್ಣ, ಕೊಡೋಣ ಪ್ಲೀಸ್ ಅಣ್ಣ. ಅಣ್ಣ 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 ಅಯ್ಯೋ, ನನ್ಗಿಂತ ದೊಡ್ಡ ಭಿಕಾರಿ ಅವನು. ಇದನ್ ತಗೊಳ್ಳಿ, ಮನೆಗೆ ಹೊರಡಿ. ಇಲ್ ಬೇಡ, ಮನೆಗೆ ಹೋಗಿ ನಿಧಾನವಾಗಿ ಓಪನ್ ಮಾಡಿ. ಹೊಟ್ಟೆ ಹಸಿತಿದ್ಯಾ? ಅಣ್ಣ 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 ಅಣ್ಣ, ನೀವಂತೂ ಆ ಭಿಕ್ಷುಕಿನ ಒಂದ್ ಕ್ಷಣದಲ್ಲೇ ಕೋಟ್ಯಾಧಿಪತಿ ಮಾಡ್ಬಿಟ್ರಲ್ಲ ಅಣ್ಣ. ನನಗೇನಾದ್ರೂ ಗೊತ್ತಾಗಿದ್ರೆ ನಾನಲ್ಲೋ ಕುತ್ಕೊಂಡ್ಬಿಡ್ತಿದ್ದೆ. ಗೋವಾ ಕಸಿನೋದಲ್ಲಿ ದುಡ್ಡು ನೀರ್ ತರ ಹರಿತಿದೆ. ಅದ್ರಲ್ಲಿ ಒಂದಣಿ ನೀರು ಇವ್ರಿಗೆ ಸಿಕ್ಕಿದ್ರು ಇವ್ರ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಆಗತ್ತಲ್ಲ. ಈ ಮಾತಂತ ಸರಿಯಾಗಿ ಹೇಳಿದ್ರಿ ಅಣ್ಣ ನೀವು. ಈಗ ನೋಡಿ ಒಳ್ಳೆ ಮಳೆ ಬರ್ತಾ ಇದೆ, ಮತ್ತೆ ದುಡ್ಡಿಂದು. ಅಣ್ಣ ಒಂದ್ ಮಾತೇಳು ನನಗೆ. ನೀನ್ ಆ ಭಿಕ್ಷುಕಿಗೆ ಅಷ್ಟೊಂದು ದುಡ್ಡು ಕೊಟ್ಟಲ್ಲ, ಬೇರೆ ಯಾರಿಗೂ ಕೊಡಕ್ ಹೋಗಿಲ್ಲ, ಯಾಕೆ ಅದು? ಯಾಕಂದ್ರೆ ಅವ್ರ ಅಕೌಂಟಲ್ಲಿ ನಿನ್ನ ಅಕೌಂಟ್ಗಿಂತ ಜಾಸ್ತಿ ದುಡ್ಡಿದೆ. ಭಿಕ್ಷೆ ಬಿಡೋದು ಅವ್ರ ಕಸುಬು, ಆದ್ರೆ ಆ ಹೆಂಗಸು ಕಷ್ಟಪಡ್ತಿದ್ದಾಳೆ. ಅಣ್ಣ ಅಣ್ಣ ಈ ಮಾತಂತೂ ಸತ್ಯ ಅಣ್ಣ. ನೀವಂತೂ ತುಂಬಾ ದಯಾಳು, ಮತ್ತೆ ನಿಮ್ ಮನ್ಸಂತೂ ತುಂಬಾ ಚೆನ್ನಾಗಿದೆ ಅಣ್ಣ. ನನ್ ಮಾತು ಒಪ್ಕೊಳ್ಳಿ ಅಣ್ಣ. ನಮ್ಮಿಬ್ರು ಜೋಡಿ ಮುಂದೆ ಚೆನ್ನಾಗಿ ವರ್ಕ್ ಆಗುತ್ತಣ್ಣ. ಅಣ್ಣ ನೀವ್ ಒಂದ್ಸರಿ ನನ್ ಜೊತೆ ಕೈ ಜೋಡಿಸಿದ್ರೆ ಆಗ ನಾನ್ ಮುಂದುವರಿಯೋದನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗಲ್ಲ. ನನ್ನ ಹತ್ರ ದೊಡ್ಡ ದೊಡ್ಡ ಕನೆಕ್ಷನ್ಗಳೆಲ್ಲ ಇದೆ. ಕನೆಕ್ಷನ್ಸ್ ಇದೆಯಾ? ಯಾಕೇನಿದೆ ಅಣ್ಣ? ಈ ವ್ಯಕ್ತಿ ಗೊತ್ತಾ ನಿನಗೆ? ಗೊತ್ತು ಅಣ್ಣ, ಅವನ ಹೆಸರು ಡೇವಿಡ್ ಅಂತ. ತುಂಬಾ ವರ್ಷಗಳಿಂದ ಟ್ರಕ್ ಓಡಿಸ್ತಾ ಇದ್ದ. ಈಗ ಒಂದ್ ಬಾರ್ ಇದೆ ಅವನ ಹತ್ರ. ಅವನ್ ಮನೆ ಪಕ್ಕದ ರೋಡ್ ಹತ್ರ ಇನ್ನೊಂದ್ ಬಾರ್ ಇದೆ ಅವನ್ದು. ಪ್ರತಿ ಹೊಸ ವರ್ಷದ ಟೈಮಲ್ಲಿ ಅವನು ಅಲ್ಲಿ ಆಟ ಆಡ್ತಾನೆ. ಎಷ್ಟೋ ಜನಗಳಿಗೆ ಅವನು ತುಂಬಾ ಸೋಲ್ಸಿದಾನಣ್ಣ. ಇದುವರೆಗೂ ಇವನ್ನ ಸೋಲ್ಸೋದಕ್ಕೆ ಯಾರ ಕೈಲೂ ಆಗಿಲ್ಲ ಅಣ್ಣ. ನಿನಗ್ ಚೆನ್ನಾಗ್ ಗೊತ್ತಲ್ವಾ ಇವನೇ ಅಂತ? ಏನಣ್ಣ ಹೇಳ್ತಿದ್ದೀರಾ? ನಾನು ಹೋದ ವರ್ಷ ಅಲ್ಲೇ ಹೋಗಿದ್ದೆ ಜೂಜಾಡೋದಕ್ಕೆ. ಜೂಜಾಡ್ತಲ್ಲಿ ನನ್ನ ಸೋಲ್ಸಿ ನನ್ನ ಕಾರ್ನಾಗ ಎತ್ಕೊಂಡ್ಬಿಟ್ಟ.
ಬೀದಿಲ್ ನಿಲ್ಸ್ಬಿಟ್ಟ ಅಣ್ಣ ನನ್ನ ಅವನು. ನಡ್ಕೊಂಡೆ ಬಂದೆ ಮನೆ ತನಕ. ನನ್ನ ಅಲ್ಲಿ ಕರ್ಕೊಂಡೋಗು. ನನಗನ್ನಿಸ್ತಿದೆ ನೀನ್ ನ್ಯೂ ಇಯರ್ ಚೆನ್ನಾಗಿರುತ್ತೆ ಅಂತ. ಅಣ್ಣ ನೀನ್ ನಿಜವಾಗ್ಲೂ ಆ ಡೇವಿಡ್ ಜೊತೆ ಜೂಜಾಡಕ್ ಹೋಗ್ತಿದ್ಯಾ? ಯಾಕೆ ಆಡ್ಬಾರ್ದಾ? ಇಲ್ಲಣ್ಣ, ಹಾಗೆ ಸುಮ್ನೆ ಕೇಳ್ದೆ. ಆದ್ರೆ ನೀವ್ ಹೇಳಿದ್ರಿ ನಾನು ಇನ್ಮೇಲಿಂದ ಜೂಜ್ ಆಡಲ್ಲ ಅಂತ. ಆದ್ರೆ ಇವತ್ತು ಆಡ್ತೀನಿ, ನನ್ನ ಫ್ರೆಂಡ್ಗೋಸ್ಕರ. ಫ್ರೆಂಡು ನಾನಾ? ನಿನ್ಗೆ ನಿನ್ ಕಾರು ದುಡ್ಡು ವಾಪಸ್ ಬೇಕೋ ಬೇಡವೋ? ಏನ್ ಹೇಳಿದ್ರಣ್ಣ? ಬನ್ನಿ ಹೋಗೋಣ. ನಿನ್ ಕೆಲ್ಸ ನೀನ್ ನೋಡ್ಕೋ, ನನ್ ದಾರಿಗೆ ಬರ್ಬೇಡ. ನನ್ಗನ್ಸುತ್ತೆ ಇವತ್ತು ಅಣ್ಣನ್ ಮೂಡ್ ಚೆನ್ನಾಗಿದೆ ಮತ್ ನನ್ ಗುಡ್ ಲಕ್ ಕೂಡ. ಬನ್ನಿ ಅಣ್ಣ ಹೋಗೋಣ, ನಡ್ರಿ. ಸದ್ಯ ಮಳೆನೂ ನಿಲ್ತು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.